ಡೆಲಿವರಿ ಬಾಯ್ಸ್ ನೋವನ್ನ ಅರ್ಥ ಮಾಡಿಕೊಂಡು ಒಬ್ಬ ಕಸ್ಟಮರ್ ಕಾಣಿಕೆ ನೀಡಿ ಬಿಟ್ಟಿರ್ರಿಪ್ಪ. ಅದೆಷ್ಟು ಅಂತ ಹೇಳ್ತೀನಿ, ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ. ಎಲ್ಲಾ ದೇವರುಗಳಿಗೆ ಶುಭ ಹಾರೈಸುತ್ತಾ ನಿಮ್ಮ ಬ್ಲಾಗರ್ ಕಾಶಿ ಮಾಡುವ ನಮಸ್ಕಾರಗಳು. ಮಲ್ಕೊಂಡಿರೋ ನನ್ನ ಎಬ್ಸಿ ನನ್ನ ಮ್ಯಾಲ ಕುಂತುಳ್ರಿಪ್ಪ ನಮ್ ಚಿನ್ನಮ್ಮ. ಶಿಸ್ತಾಗಿ ನಾಷ್ಟ ಮಾಡ್ಕೊಂಡು ಮಸ್ತಾಗಿ ರೆಡಿಯಾಗಿ ಗೊತ್ತಿಲ್ದಿರೋರ್ ಗಾಡಿ ಮೇಲ ಡ್ಯೂಟಿಗೆ ಹೋಗ್ಬಿಟ್ಟೆ. ಸಂಜೆ ಬರ್ತಾ ಇದೇನ್ ನನ್ನ ಜೀವನ ಅನ್ಕೊಂಡು ಬರ್ತಾ ಇರ್ಬೇಕಾದ್ರೆ ಗೆಳೆಯ ಸಿಕ್ಕ. ಅವನು ಒಂದು ಟ್ವಿಸ್ಟ್ ಕೊಟ್ಟ. ಅದು ಏನಂದ್ರೆ ನೀವೇ ಕೇಳಿ. ಏನಪ್ಪಾ ಅಂದ್ರೆ ಸಂಜೆ ನಾ ಡ್ಯೂಟಿ ಹೋಗಿ ಮನೆ ಬರ್ತಾ ಇದ್ದೆ. ಮನೆ ಬರುವಾಗ ನನ್ನ ಫ್ರೆಂಡ್ ಸಿಕ್ಕಿದ್ನು. ನನ್ನ ಫ್ರೆಂಡಿಗೆ ಏನಪ್ಪಾ ಅಂತಂದ್ರೆ ಆರ್ಡರ್ ಬಿದ್ದಿತ್ತು. ಆ ಆರ್ಡ್ರಿಗೆ ಕಸ್ಟಮರ್ ಟಿಪ್ಸ್ ಕೊಟ್ರ. ಆ ಟಿಪ್ಸ್ ಕೊಟ್ಟಿರೋ ಬಗ್ಗೆ ನಮ್ಮ ಫ್ರೆಂಡ್ ಏನ್ ಹೇಳ್ತಾನೆ ಕೇಳಂಬರ್ರಿ. ಸೊ ಅವನು ಇಲ್ಲೇ ಇದ್ದಾನೆ. ಆ ಆರ್ಡರ್ದು ಇನ್ನೂ ಡೆಲಿವರ್ ಮಾಡಿಲ್ಲ. ಸೊ ಅವನ್ನ ನೋಡಿ. ಕಸ್ಟಮರ್ ಒಬ್ಬರು 50 ಕೊಟ್ರೆ ಎಷ್ಟೇ ಖುಷಿ ಆಗುತ್ತೆ. ಇವ್ರ 200 ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ಆ ಮುಖದಲ್ಲಿ ನಗು ಇರುತ್ತಲ್ಲ, ಅದೇ ಒಂದ್ 70 ಇನ್ನು ಅದೇ 200 ದುಡಿಬೇಕಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ದುಡಿಬೇಕು. ಅದೇ ಇವರು ಒಂದು ಡೆಲಿವರಿ ಅವ್ರು ಮಾಡಿದ್ದು ಬರೀ ಎಷ್ಟು, ಬರೀ 5 ಐಟಮ್ಸ್, ಅದು ಕೇವಲ 10-20 ರೂಪಾಯಿ ಕೇವಲ ಕುರ್ಕುರೆ ಅಂದ್ರೆ ಅವರು ಅಷ್ಟಕ್ಕೆ. ಅದೇ ಹೊರಗಡೆ ತಗೊಂಡ್ರೆ ಅದು 100 ಇಲ್ಲ. ಅವ್ರು ಹಾಕಿರೋದು ನಮ್ಗೆ 200 ರೂಪಾಯಿ ಟಿಪ್ಸ್. ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಷ್ಟೇ. ಅದೇ ಗಾಯ್ಸ್, ಏನಪ್ಪಾ ಅಂತಂದ್ರ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರಿಗೆ ಏನಪ್ಪಾ ಅಂತಂದ್ರ ಜಸ್ಟ್ 50 ರೂಪಾಯಿ ಕೊಟ್ರೆ ಮುಗ್ದಲ್ಲಿ ಇರೋ ಖುಷಿನ ನೋಡ್ಬೇಕಂದ್ರ ಒಂದೇನೋ ಗೆದ್ದಿರೋ ತರ ಖುಷಿ. ಆದ್ರೆ ಇವನಿಗೆ 200 ರೂಪಾಯಿ ಕೊಟ್ಟಿದ್ದಾರೆ. ಸಂಜೆಯಿಂದ ಮುಂಜಾನೆ ತನ ದುಡಿದ್ರು ಒಂದ್ 4-5 ಆರ್ಡರ್ ಹೊಡಿಬೇಕು. 200 ರೂಪಾಯಿ ನಾವು ಗಳಿಸ್ಬೇಕಪ್ಪ ಅಂತಂದ್ರ. ಆದ್ರೆ ಇವ ಈಗ ಒಂದೇ ಆರ್ಡರ್ದಾಗ ಆ ಕಸ್ಟಮರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾನ. ಯಾಕಂದ್ರೆ 200 ರೂಪಾಯಿ ಕೊಟ್ಟಾಗ ಡೆಲಿವರಿ ಬಾಯ್ಸಿಗೆ ಏನು ಖುಷಿ ಅಂತ ಇರುತ್ತಲ್ಲ, ಆ ಖುಷಿ ಯಾವುದಕ್ಕೂ ಹೋಲಿಸ್ಲಿಕ್ಕಾಗಲ್ಲ. ಸೊ ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ ಗಾಯ್ಸ್. ಆ ನಮ್ಮ ನಗು ಮುಖದ ಒಡೆಯನಿಗೆ ಹೆಬ್ಬುಲಿ ಅನ್ಕೋತ ಬಾಯ್ ಹೇಳಿ ಕಳಿಸ್ಬಿಟ್ಟೆ. ಆ ನಗುವಿಗೆ ಬೆಲೆ ಕಟ್ಟೋಕಾಗಲ್ಲ ಅನ್ಕೊಂಡು ನಾಳೆ ಸಿಗುವ. ನಮಸ್ಕಾರ.